ಪುಣ್ಯಭೂಮಿ ಅಯೋಧ್ಯೆಯಲ್ಲಿ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆಯಾಗಿದೆ. ಇಡೀ ದೇಶಕ್ಕೆ ದೇಶವೇನೆ 140 ಕೋಟಿ ಭಾರತೀಯರು ಇದಕ್ಕೆ ಸಾಕ್ಷಿಯಾಗಿದ್ದರು. ಈ ಬೆನ್ನಲ್ಲೇ ಬಾಲಕ ರಾಮನನ್ನು ನೋಡಬೇಕು ಅನ್ನುವಂತಹ ಕಾತುರ ರಾಮ ಭಕ್ತರಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಕರ್ನಾಟಕದಿಂದಲೂ ಕೂಡ ಯಾರ್ಯಾರು ರಾಮನನ್ನು ನೋಡಬೇಕು, ಆತನ ದರ್ಶನವನ್ನು ಪಡೆದು ರಾಮನ ಕೃಪೆಗೆ ಪಾತ್ರರಾಗಬೇಕು ಅಂಥೇಳಿ ನಿರ್ಧರಿಸಿ ಪ್ಲಾನನ್ನು ಮಾಡಿಕೊಂಡಿದ್ದೀರೋ ಅವರುಗಳಿಗೆ ಮುಜರಾಯಿ ಇಲಾಖೆ ಗುಡ್ ನ್ಯೂಸ್ ಒಂದನ್ನು ಕೊಟ್ಟಿದೆ. ಏನದು? ಬನ್ನಿ ನೋಡ್ಕೊಂಡು ಬರೋಣ. ಮುಜರಾಯಿ ಇಲಾಖೆಯಿಂದ ಅಯೋಧ್ಯೆ ಪ್ರವಾಸ ಭಾಗ್ಯ, ರಿಯಾಯಿತಿ ದರ, ಕಾಶಿ ಯಾತ್ರೆ ಮಾದರಿಯಲ್ಲಿ ಟೂರ್, ಕೇಸರಿ ಪಡೆಗೆ ಕಾಂಗ್ರೆಸ್ ಟಕ್ಕರ್. ಲೋಕಸಭಾ ಚುನಾವಣೆ ವೇಳೆ ಬಿಜೆಪಿ ಅಯೋಧ್ಯೆಗೆ ರಾಮ ಭಕ್ತರನ್ನ ಕರ್ಕೊಂಡು ಹೋಗುವ ಪ್ಲಾನ್ ರೂಪಿಸಿದೆ. ಅದಕ್ಕೆ ಟಕ್ಕರ್ ಕೊಡೋದಿಕ್ಕೆ ಈಗ ಕಾಂಗ್ರೆಸ್ ಸರ್ಕಾರವು ಸಜ್ಜಾಗಿದೆ. ಈಗಾಗಲೇ ಮುಜರಾಯಿ ಇಲಾಖೆಯಿಂದ ಕರ್ನಾಟಕ ಭಾರತ ಗೌರವ ಕಾಶಿ ರೈಲು ಯಾತ್ರೆ ಇದೆ. ರಿಯಾಯಿತಿ ದರದಲ್ಲಿ ಕಾಶಿ ಸೇರಿದಂತೆ ಅನೇಕ ಪುಣ್ಯಕ್ಷೇತ್ರಗಳಿಗೆ ಜನರು ಬುಕ್ ಮಾಡಿ ಹೋಗಬಹುದಾಗಿದೆ. ಈಗ ಈ ಪ್ಲಾನ್ನಲ್ಲಿ ಅಯೋಧ್ಯೆಯನ್ನ ಕೂಡ ಸೇರಿಸಿಕೊಳ್ಳಲಿದೆ ಮುಜರಾಯಿ ಇಲಾಖೆ. ಕಾಶಿ ಅಯೋಧ್ಯೆನ ಹೋಗ್ತಾ ಇದ್ರು. ಹಿಂದೆ ಅಯೋಧ್ಯೆ ದೇವಸ್ಥಾನ ಓಪನ್ ಆಗಿರಲಿಲ್ಲ. ಮತ್ತು ಗಯಾ ಕೂಡ ಕೇಳಿದ್ರು. ನಾನೇ ಈ ಇಲಾಖೆ ಮಂತ್ರಿ ಆದಮೇಲೆ ಗಯಾ ಕೂಡ ಎಕ್ಸ್ಟೆನ್ಷನ್ ಮಾಡಿದ್ವಿ. ಈಗ ಚಳಿ ಇತ್ತು ಅಲ್ಲಿ, ಅದಕ್ಕೆ ಈಗ ಮಧುರೈ ಮತ್ತು ಟ್ರಿವಾಂಡ್ರಮ್ಮು ದಕ್ಷಿಣ ಭಾರತಕ್ಕೆ ಈಗ ಹೋಗ್ತಾ ಇದೆ. ಮಾರ್ಚ್ ಅಷ್ಟೊತ್ತಿಗೆ ಚಳಿ ಕಡಿಮೆ ಆಗುತ್ತೆ. ಆಮೇಲೆ ಮಾಮೂಲಿ ಕಾಶಿ ಅಯೋಧ್ಯ ಜನ ಕೇಳ್ತಾರಲ್ಲ, ಎಕ್ಸ್ಟೆನ್ಷನ್ ಮಾಡ್ತಾ ಇರ್ತೀವಿ. ಮಾರ್ಚ್ನಲ್ಲೇ ಅಯೋಧ್ಯೆ ಯಾತ್ರೆ ಭಾಗ್ಯ. ಸದ್ಯ ಈಗ ವಿಪರೀತ ಚಳಿ ಇರೋದ್ರಿಂದ ಮಾರ್ಚ್ನಲ್ಲಿ ಮುಜರಾಯಿಯಿಂದ ಅಯೋಧ್ಯೆ ಯಾತ್ರೆ ಭಾಗ್ಯ ಸಿಗಲಿದೆ. ಈ ಬಗ್ಗೆ ಪಬ್ಲಿಕ್ ಟಿವಿಗೆ ಮುಜರಾಯಿ ಇಲಾಖೆ ಸಚಿವ ಸ್ಪಷ್ಟೀಕರಣ ಕೊಟ್ಟಿದ್ದು, ಜನರ ಬೇಡಿಕೆಗೆ ತಕ್ಕಂತೆ ಕಡಿಮೆ ದರದಲ್ಲಿ ಯಾತ್ರೆಯನ್ನ ಕಲ್ಪಿಸ್ತೀವಿ. ಹೊಸ ಅಯೋಧ್ಯೆಯ ಯಾತ್ರೆಯೂ ಇದರಲ್ಲಿದೆ ಅಂತ ತಿಳಿಸಿದ್ದಾರೆ. ಒಟ್ಟಾರೆಯಾಗಿ ರಾಜಕೀಯ ಕಾರಣಕ್ಕೆ ಪರಸ್ಪರ ಟಕ್ಕರ್ ಕೊಡೋದಿಕ್ಕೆ ಅಯೋಧ್ಯೆ ಯಾತ್ರೆಯನ್ನ ಜಾರಿಗೆ ತಂದ್ರೋ ಏನೋ ಗೊತ್ತಿಲ್ಲ. ಆದ್ರೆ ರಾಜ್ಯದ ಜನರಿಗಂತೂ ನಿಜಕ್ಕೂ ಇದು ಗುಡ್ ನ್ಯೂಸ್. ಪವಿತ್ರ ಕಡ್ತಲ, ಪಬ್ಲಿಕ್ ಟಿವಿ, ಬೆಂಗಳೂರು.